ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀ ಸ್ಕಂದಗಿರಿ ಪಾರ್ವತಿ ಬೆಟ್ಟಕ್ಕೆ ಆಗಮಿಸಿರ್ತೀನಿ. ಇಲ್ಲಿನ ಒಂದಷ್ಟು ಅದ್ಭುತವಾದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ಏಕೆಂದರೆ ರಾತ್ರಿ ಎಲ್ಲ ನಾವು ನಿದ್ದೆಗೆಟ್ಬಿಟ್ಟಿದ್ದೀವಿ, ಸರಿಯಾಗಿ ನಿದ್ರೆ ಮಾಡಿಲ್ಲ, ಅದರಿಂದ ಒಂಥರ ವಿಚಿತ್ರವಾಗಿದ್ದೀನಿ. ದಯವಿಟ್ಟು ಇದೇನಪ್ಪ ಹಿಂಗಿದ್ದಾನೆ ಅಂದ್ಕೊಬೇಡಿ. ಇಲ್ಲಿ ಬಹಳ ಸುಂದರವಾದಂತಹ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶವನ್ನು ಉಳ್ಳಂತಹ ದೇವಸ್ಥಾನ ಇದಾಗಿರ್ತದೆ. ಆದರೆ ಇಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಅಂತೆ. 2 ಚಿರತೆಗಳು ಕಾಣಿಸ್ಕೊಂಡಿದೆ ಅಂತ ಇಲ್ಲಿ. ಆದ್ದರಿಂದ ಈ ವಿಡಿಯೋನ ಬೇಗ ಮಾಡಿಬಿಟ್ಟು ನಾನು ರೈಟ್ ಹೇಳ್ತೀನಿ. ಏನಿಲ್ಲ, ಒಳಗಡೆ ಎಲ್ಲ ಜನ ಇದ್ದಾರೆ. ಅಂದರೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರೆಲ್ಲ ಇದ್ದಾರೆ. ಈಗಾಗಲೇ ನಾವು ಒಳಗಡೆ ಹೋಗಿದೆ. ಏನು ಇಲ್ಲಿನ ಒಂದಷ್ಟು ಸ್ವಾಮಿಯವರ ಸನ್ನಿಧಿಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೇನೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಯಪ್ಪ, ಇಲ್ಲಿ ಸ್ಲಿಪ್ ಆಗೋಯ್ತು, ಸ್ವಲ್ಪ ಕಾಲಿಗೆ ಏಟಾಯಿತು. ಇರಲಿ, ಪರವಾಗಿಲ್ಲ. ಓಕೆ, ಈ ವಿಡಿಯೋನ ನಾನು ಆದಷ್ಟು ಬೇಗ ಮಾಡ್ತೀನಿ. ಇದುವೇ ಶ್ರೀ ಸ್ಕಂದಗಿರಿ ಪಾರ್ವತಿ ಅಮ್ಮನವರ ದೇವಸ್ಥಾನ. ಯಜಮಾನ್ರೆ ನಮಸ್ಕಾರ. ನಾವು ಹೀಗೆ ದೇವಸ್ಥಾನ ನೋಡೋಣ ಅಂತ ಬಂದ್ವಿ. ಹಾಗೆ ಬರೋಂಥ ಭಕ್ತಾದಿಗಳು ಒಂದು ಪರಿಚಯ ಮಾಡ್ಸೋಣ ಅಂತ ಒಂದು ವಿಡಿಯೋ ಮಾಡ್ಕೊಂತಾಮಿ. ಮಾಡ್ಕೋಬೋದಾ ಬೇಡವಾ? ಪೂಜಾರಿ ಎಲ್ಲಿದ್ದಾರೆ? ಕರೀರಿ, ನೋಡ, ಮಾತಾಡ್ಸೋ ಒಂದು ಮಾತಾ. ಇಲ್ಲೆಲ್ಲ ಮಲ್ಕೋಬೋದ? ಇಲ್ಲಿ ಪರವಾಗಿಲ್ಲ ನೋಡಿ. ಇದು ಸೋಮೇಶ್ವರ ಸ್ವಾಮಿಯವರ ಸನ್ನಿಧಿ. ಸ್ವಾಮಿ ನಮಸ್ಕಾರ. ನಿಮ್ಮ ದೇವಸ್ಥಾನವನ್ನ ಪರಿಚಯ ಮಾಡಿಸೋಣ. ಅದಕ್ಕೋಸ್ಕರ ನಾವು ಮಾದೇಶ್ವರ ಬೆಟ್ಟದಿಂದ ಬಂದಿದ್ದೀವಿ. ನಾವು ಬೆಟ್ಟದವರು. ಇಲ್ಲಿ ನಮ್ಮ ಸ್ನೇಹಿತರು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಈ ಥರ ಹೋಗಿ ಸರ್, ಇಲ್ಲಿ ಪಾರ್ವತಿ ಬೆಟ್ಟ ಅಂದ್ಬಿಟ್ಟು ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೀವಿ. ಹಾಂ, ಮಾಡ್ತೀರಾ? ಓಕೆ, ಒಳ್ಳೇದಲ್ಲಿ ಮಾಡಿ. ಅವರು ಅರ್ಚಕರು ಅವರಾ? ಹಾಂ, ಹೌದಾ? ಸರಿ. ಈ ಸ್ವಾಮಿ ಸನ್ನಿಧಿನ ಕುರಿತು ಅವ್ರ ಹತ್ರ ಒಂದು 2 ಅನಿಸಿಕೆ ತಗೋತೀನಿ. ಹಾಂ, ಎಲ್ಲಿ? ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತೆ. ಓಕೆ, ಇಲ್ಲೆಲ್ಲ ಕೊಳ ಇದೆ ಸರ್, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ವಿಡಿಯೋ ಮಾಡಿ ಅಂತಾರೆ. ಇಲ್ಲೊಂದು ಕೊಳದ ವ್ಯವಸ್ಥೆ ಇದೆ. ಅಲ್ಲೆಲ್ಲ ನೋಡಿ, ಚಿರತೆಗಳಿದೆ ಅಂತ. ಬೇಡಪ್ಪ, ಅಲ್ಲೆಲ್ಲ ಹೋಗೋದು ಬೇಡ. ಇದುವೇ ಪಾರ್ವತಿ ಬೆಟ್ಟ. ಏನು ಈ ಒಂದು ಅಮ್ಮನವರ ಸನ್ನಿಧಿ. ಇಲ್ಲ, ಬೇಡ ಬಿಡಿ, ಸಾಕು, ಇಲ್ಲೇ ಮಾಡ್ಕೊಂತೀವಿ. ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅರ್ಚಕರಿಂದ ಸ್ವಲ್ಪ ಮಾಹಿತಿಯನ್ನು ಪಡಿತೀನಿ, ದಯವಿಟ್ಟು ನಿರೀಕ್ಷಿಸಿ. ಪಾರ್ವತಿ ಅಮ್ಮನವರ ಒಂದು ದೇವಾಲಯ ಇದಾಗಿರ್ತದೆ. ವಾ, ಬ್ಯೂಟಿಫುಲ್. ಶ್ರೀ ಸ್ಕಂದಗಿರಿ ಪಾರ್ವತಿ ಅಮ್ಮನವರ ದೇವಸ್ಥಾನ. ಸುಬ್ಬರಾಯರ ಮಂಟಪ ಅಂತ ಹಾಕಿದ್ದಾರೆ. ಇದು ಸುಬ್ಬರಾಯರ ಮಂಟಪ ಅಂತೆ. ನೋಡಿ, ಈ ರೀತಿ ಇದೆ ಬಂಧುಗಳೇ. ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ. ಇಲ್ಲೊಂದು ಬೆಟ್ಟ ಇದೆ, ಅದ್ಭುತವಾಗಿದೆ. ಅಮ್ಮನವರ ದರ್ಶನವನ್ನು ಪಡೆಯಿರಿ. ಇಲ್ಲಿಂದನೇ ಝೂಮ್ ಮಾಡಿ ತಾಯಿಯವರ ದರ್ಶನ ಸಮರ್ಪಣೆ ಮಾಡ್ತೀನಿ. ಇವತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎಸ್, ನೋಡಿ, ಇಲ್ಲಿಂದನೇ ಅಮ್ಮನವರ ದರ್ಶನ ತೋರ್ಪಡಿಸ್ತಾ ಇದ್ದೀನಿ. ದಯವಿಟ್ಟು ಕಣ್ ತುಂಬ್ಕೊಳ್ರಪ್ಪ. ನೋಡಿ, ತಾಯಿಯ ದರ್ಶನ ಸಿಗ್ತೈತೆ. ಓಕೆ, ಈ ಸನ್ನಿಧಿಯನ್ನು ಕುರಿತು ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಒಂದಷ್ಟು ಮಾಹಿತಿ ಪಡೆಯೋಣ, ದಯವಿಟ್ಟು ನಿರೀಕ್ಷಿಸಿ. ಇದು ಸೋಮೇಶ್ವರ ಸನ್ನಿಧಿ. ದೇವ ಓಪನ್ ಇಲ್ಲ ಅನ್ಸುತ್ತೆ. ಅದೇ ಕ್ಲೀನ್ ಮಾಡಿದಾರ. ಓಕೆ, ಇರಲಿ. ನಾವೇನು ಭಕ್ತರಿಗೆ ಅಡ್ರೆಸ್ ತೋರಿಸ್ತೀವಿ ಅಷ್ಟೇ, ಅವರು ಬಂದು ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ.
ಏನಿದೆ ಅಂತ. ಊರಿಗೆ ಹೋಗ್ಬೋದ ಇಲ್ಲಿ? ಸೊ ಇಲ್ಲಿ ಗದ್ದಿಗಾಲ ಅಂತ ಇದೆ ಅಂತೆ ಊರು. ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋಗ್ಬೇಕಂತೆ. ಇಲ್ಲಿ ಹೋಗ್ಬೇಡಿ ಸರ್, ಚಿರತೆಗಳಿದೆ ಅಂತಾರೆ. ಅಯ್ಯಪ್ಪ, ನೋಡಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋದ್ರೆ ಚಿರತೆಗಳ ಹಾವಳಿ ಇದೆ ಅಂತೆ. ಇಲ್ಲ ಗದ್ದಿಗಾಲ ಅಂತ ಒಂದು ಊರು ಸಿಗುತ್ತಂತೆ. ಆದರೆ ಇಲ್ಲಿ 2 ಚಿರತೆಗಳು ಕಾಣಿಸ್ಕೊಂಡಿದೆ ಅಂತೆ. ಗದ್ದಿಗಾಲ. ಓಕೆ ಫೈನ್. ಸೊ ಈ ಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿ ಪಡೆಯೋಣ ಅಂತ ಇದ್ದೀನಿ. ಇಲ್ಲ ಮಾಡಿ ಪ್ರಾರಂಭಿಸಿ ಗುರುಗಳೇ. ಇದು ಶ್ರೀ ಸ್ಕಂದಗಿರಿ ಕ್ಷೇತ್ರ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಕ್ಷೇತ್ರದಿಂದ ಸ್ಕಂದಗಿರಿ ಅಂತ ನಾಮಕರಣದಲ್ಲಿ ಸ್ಕಂದಗಿರಿ ಅಂತ ನಾಮಾಂಕಿತವಾದ ಶ್ರೀ ಪಾರ್ವತಾಂಬ ಸೋಮೇಶ್ವರ ದೇವಸ್ಥಾನ. ಆದರೆ ಪಾರ್ವತಮ್ಮನವರಲ್ಲಿ ಪಾರ್ವತಮ್ಮನವರ ಪ್ರಧಾನ ದೇವತೆ ಆದ್ರಿಂದ ಇಲ್ಲಿ ಪಾರ್ವತಮ್ಮನವರೇ ಮುಖ್ಯ ದೇವತೆ ಆದ್ರಿಂದ ಪಾರ್ವತಮ್ಮನವರಲ್ಲಿ ಪ್ರಧಾನ ದೇವತೆ ಅಧಿದೇವತೆ ಆದ್ರಿಂದ ಪಾರ್ವತಮ್ಮನ ಇಷ್ಟಾರ್ಥಗಳನ್ನು ಮನೋ ಇಷ್ಟಾರ್ಥಗಳನ್ನು ವೃದ್ಧಿಸಿ ಎಲ್ಲ ಸಮಸ್ತ ಜನ ಕಾಪಾಡಿ ಭಕ್ತಿ ಮುಗಿಬಿಟ್ಟು ಪ್ರತಿ ವರ್ಷ 5 ದಿವಸ ಪಂಚರಥೋತ್ಸವ ಆಗುತ್ತೆ. ವೈಶಾಖ ಮಾಸದಲ್ಲಿ, ಆಮೇಲೆ ಆಷಾಢ ಮಾಸದಲ್ಲಿ 4 ಶುಕ್ರವಾರ ವಿಶೇಷವಾಗಿ ಪೂಜೆ ಆಗುತ್ತೆ. ಮತ್ತು ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ, ಮತ್ತು ಪೌರ್ಣಮಿ, ನವರಾತ್ರಿನಲ್ಲಿ 9 ದಿವಸ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಇಲ್ಲಿ ಬರೋಂಥ ಭಕ್ತರು ಸುತ್ತಮುತ್ತ ತಾಲೂಕಿನ ಭಕ್ತರೆಲ್ಲ ಬರ್ತಾರೆ. ದೂರದಿಂದ ಮೈಸೂರು, ಬೆಂಗಳೂರು ಮತ್ತು ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಬಂದು ಆ ದೇವಿನ ಪೂಜೆ ಮಾಡಿ ತಮ್ಮ ಮನೋ ಇಷ್ಟಾರ್ಥ ನೆರವೇರಿಸಿ ಅಮ್ಮನವ್ರು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ತಿಳಿಸ್ತಾರೆ. ಥ್ಯಾಂಕ್ ಯು ಗುರುಗಳೇ, ಅದ್ಭುತ. ಬಂಧುಗಳೇ, ಏನು ಈ ಒಂದು ಅಮ್ಮನವರ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರಿಗೆ ಒಂದು ಸಲಹೆ ನೀಡ್ತೀನಿ. ದಯವಿಟ್ಟು ಏನು ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ. ಅದರ ಒಂದು ಸಹಾಯದಿಂದ ಏನು ಪಾರ್ವತಿ ಅಮ್ಮನವರ ಸನ್ನಿಧಿಗೆ ತಾವು ಆಗಮಿಸ್ಬೋದು ಅಂತ ಹೇಳ್ತಾ ಈ ಒಂದು ಸುಂದರವಾದ ಬೆಟ್ಟ ಗುಡ್ಡಗಳ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಇದೆ ಕಣ್ರಿ, ಭಾಳ ಚೆನ್ನಾಗಿದೆ. ಸೊ ಇಲ್ಲಿ ಒಬ್ಬಟ್ಟು ಇಲ್ಲಿ ಚಿರತೆಗಳವೆ ಅಂತಂದ್ರಪ್ಪ, ಅದೊಂದು ಮೇಯ್ನ್ ವಿಚಾರ ಹೇಳ್ಬಿಡ್ತೀನಿ. ಸೊ ಈ ಥರ ಇದೆ. ಬನ್ನಿ, ಬೆಟ್ಟ ಗುಡ್ಡ ಸುತ್ತುವರೆದ ಪ್ರದೇಶ ಬಹಳ ಅದ್ಭುತವಾಗಿದೆ. ಒಂದು ಸುಂದರವಾದ ತಾಣ. ಆಯಿತು ಗುರುಗಳೇ, ಹೋಗಿದ್ದು ಬನ್ನಿ. ಬಂದೆ. ಸೊ ಇಲ್ಲಿ ಬಂದ ತಕ್ಷಣ ನಮಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಆಯಿತು. ಒಂದು ಪ್ರಸಾದ ಸೇವನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ.